ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಹಿಂದಿನ ವಿಡಿಯೋದಲ್ಲಿ ಕನ್ನಡದಿಂದ ಹಿಂದಿ ಭಾಷೆಗೆ ಯಾವೆಲ್ಲ ಸಿನಿಮಾಗಳು ರೀಮೇಕ್ ಆಗಿವೆ ಅನ್ನೋದನ್ನು ತಿಳಿಸಿದ್ದೆ. ಈ ವಿಡಿಯೋದಲ್ಲಿ ಹಿಂದಿ ಭಾಷೆಯಿಂದ ಕನ್ನಡಕ್ಕೆ ಯಾವೆಲ್ಲ ಸಿನಿಮಾಗಳು ರೀಮೇಕ್ ಆಗಿವೆ ಅನ್ನೋದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಗೆಳೆಯರೇ, ಕನ್ನಡದಿಂದ ಬಾಲಿವುಡ್ಗೆ ರೀಮೇಕ್ ಆಗಿರೋ ಟೋಟಲ್ ಸಿನಿಮಾಗಳ ಸಂಖ್ಯೆ 51 ಇದೆ. ಅದೇ ರೀತಿ ಬಾಲಿವುಡ್ನಿಂದ ಕನ್ನಡಕ್ಕೆ ರೀಮೇಕ್ ಆಗಿರೋ ಸಿನಿಮಾಗಳ ಸಂಖ್ಯೆ ಕೂಡ 51 ಇದೆ. ಎಂಥ ಕೋಇನ್ಸಿಡೆಂಟ್ ಅಲ್ವಾ? ಬನ್ನಿ ಈಗ ಈ ವಿಡಿಯೋದಲ್ಲಿ ಬಾಲಿವುಡ್ನಿಂದ ಕನ್ನಡಕ್ಕೆ ರೀಮೇಕ್ ಆದ 51 ಸಿನಿಮಾಗಳು ಯಾವುವು ಅನ್ನೋದನ್ನು ನೋಡೋಣ. ಯುಗ ಪುರುಷ, ಇದು 1989ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಕರ್ಜ್ ಅನ್ನೋ 1980ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಯುದ್ಧಕಾಂಡ, ಇದು ಕೂಡ 1989ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಮೇರಿ ಜಂಗ್ ಅನ್ನೋ 1985ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಯಾರೇ ನೀ ಅಭಿಮಾನಿ, ಇದು 2000ನೇ ಇಸವಿಯಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಐನಾ ಅನ್ನೋ 1993ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ವಿಶ್ವ, ಇದು 1999ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಗಯಾಲ್ ಅನ್ನೋ 1990ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಉಪ್ಪಿದಾದ MBBS, ಇದು 2006ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಮುನ್ನಾಬಾಯಿ MBBS ಅನ್ನೋ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಸ್ವಪ್ನ, ಇದು 1981ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಸಂಗಮ್ ಅನ್ನೋ 1964ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಸ್ನೇಹಾನ ಪ್ರೀತಿನ, ಇದು 2007ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಇಸ್ಕ್ ಅನ್ನೋ 1997ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಶ್ರೀಮತಿ, ಇದು 2011ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಹೈತ್ರಾಜ್ ಅನ್ನೋ 2004ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಶಾಕ್, ಇದು 2010ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಕವೂನ್ ಅನ್ನೋ 1999ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಸಂಗ್ರಾಮ, ಇದು 1987ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಅರ್ಜುನ್ ಅನ್ನೋ 1985ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ರಾಣಿ ಮಹಾರಾಣಿ, ಇದು 1990ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಚಾಲ್ಬಾಜ್ ಅನ್ನೋ 1989ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ರಣಧೀರ, ಇದು 1988ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಹೀರೋ ಅನ್ನೋ ಹಿಂದಿ ಸಿನಿಮಾದ ಇನ್ಸ್ಪಿರೇಷನ್ ಆಗಿರುತ್ತೆ. ರಾಮೇಗೌಡ ವರ್ಸಸ್ ಕೃಷ್ಣ ರೆಡ್ಡಿ, ಇದು 2010ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಕೋಸ್ಲಾ ಕಾ ಗೋಸ್ಲಾ ಅನ್ನೋ 2006ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಪ್ರೀತಿಸಲೇಬೇಕು, ಇದು 2003ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಟ್ಯಾಟೂ ಹೋನಾ ಹೈತಾ ಅನ್ನೋ 1998ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಪ್ರೀಸೆ, ಇದು 2000ನೇ ಇಸವಿಯಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಡರ್ ಅನ್ನೋ 1993ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಪಿತಾಮಹ, ಇದು 1985ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ವಿಧಾತ ಅನ್ನೋ 1982ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಪರೋಡಿ, ಇದು 2007ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಕ್ರಾಂತಿವೀರ್ ಅನ್ನೋ 1994ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಪಕ್ಕಾ ಕಳ್ಳ, ಇದು 1979ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಹೆರೆ ಫೇರಿ ಅನ್ನೋ 1976ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಒಂದಾಗಿ ಬಾಳು, ಇದು 1989ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ದೋರಾಸ್ತೆ ಅನ್ನೋ 1969ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ನೀ ತಂದ ಕಾಣಿಕೆ, ಇದು 1985ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಸರಾಧಿ ಅನ್ನೋ 1984ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ನೀ ಬರೆದ ಕಾದಂಬರಿ, ಇದು 1985ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಪ್ಯಾರ್ ಚುಕ್ತಾ ನಹಿ ಅನ್ನೋ 1985ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ನಾಗರಹಾವು, ಇದು 2002ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಬಾಜಿಗರ್ ಅನ್ನೋ 1993ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ನಾನು ನಾನೇ, ಇದು ಕೂಡ 2002ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ರಾಜ ಹಿಂದೂಸ್ತಾನಿ ಅನ್ನೋ 1996ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ನೀ ರಾಣಿ ನಾ ಮಹಾರಾಣಿ, ಇದು 2010ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಚಾಲ್ಬಾಜ್ ಅನ್ನೋ 1989ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಮುಕುಂದ ಮುರಾರಿ, ಇದು 2016ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಓ ಮೈ ಗಾಡ್ ಅನ್ನೋ 2012ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಮಿಸ್ಟರ್ ಗರಗಸ, ಇದು 2008ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಬೇಜಾಫ್ಲೈ ಅನ್ನೋ 2007ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಮಸ್ತ್ ಮಜಾ ಮಾಡಿ, ಇದು ಕೂಡ 2008ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಧಮಾಲ್ ಅನ್ನೋ 2007ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಮನೆಯೇ ಮಂತ್ರಾಲಯ, ಇದು 1986ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಗಾರ್ದ್ವರ್ ಅನ್ನೋ 1985ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಮನಸ್ಸಿದ್ರೆ ಮಾರ್ಗ, ಇದು 1967ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಬಡಾ ಬಾಯ್ ಅನ್ನೋ 1957ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಮನಸ್ಸಾಕ್ಷಿ, ಇದು 1968ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಪಾಕೆಟ್ ಮಾರ್ ಅನ್ನೋ 1956ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಕೃಷ್ಣ ನೀ ಬೇಗನೆ ಬಾರೋ, ಇದು 1986ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಸೌಟನ್ ಅನ್ನೋ 1983ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಕಾಳಿಂಗ, ಇದು 1980ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಕಾಲಿಚರಣ್ ಅನ್ನೋ 1976ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಜೈ ಕರ್ನಾಟಕ, ಇದು 1989ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಮಿಸ್ಟರ್ ಇಂಡಿಯಾ ಅನ್ನೋ 1987ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಹೃದಯ ಗೀತೆ, ಇದು 1989ರಲ್ಲಿ ತೆರೆ ಕಂಡ ಸಿನಿಮಾ. ಇದು ಪಾಗಲ್ ಕಹಾನಾ ಕಾ ಅನ್ನೋ 1970ರಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾದ ಇನ್ಸ್ಪಿರೇಷನ್ ಆಗಿರುತ್ತೆ.
ಹೊಸ ತೀರ್ಪು ಇದು 1983ರಲ್ಲಿ ತೆರೆಕಂಡಿದ್ದ ಸಿನಿಮಾ ಇದು. ದುಶ್ಮನ್ ಅನ್ನೋ 1972ರಲ್ಲಿ ತೆರೆಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಗೋಪಿ ಕೃಷ್ಣ ಇದು 1992ರಲ್ಲಿ ತೆರೆಕಂಡಿದ್ದ ಸಿನಿಮಾ ಇದು. ಪ್ರೊಫೆಸರ್ ಅನ್ನೋ 1962ರಲ್ಲಿ ತೆರೆಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಗೋಕರ್ಣ ಇದು 2003ರಲ್ಲಿ ತೆರೆಕಂಡಿದ್ದ ಸಿನಿಮಾ ಇದು. ಗುಡ್ಗರ್ಜ್ ಅನ್ನೋ 1987ರಲ್ಲಿ ತೆರೆಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಗಿಡ್ಡು ದಾದಾ ಇದು 1995ರಲ್ಲಿ ತೆರೆಕಂಡಿದ್ದ ಸಿನಿಮಾ ಇದು. ವಿಕ್ಟೋರಿಯಾ ನಂಬರ್ 203 ಅನ್ನೋ 1972ರಲ್ಲಿ ತೆರೆಕಂಡ ಹಿಂದಿ ಸಿನಿಮಾದ ಇನ್ಸ್ಪಿರೇಷನ್ ಆಗಿರುತ್ತೆ. ಗರುಡ ಧ್ವಜ ಇದು 1991ರಲ್ಲಿ ತೆರೆಕಂಡಿದ್ದ ಸಿನಿಮಾ ಇದು. ಮೇರಿ ಅದಾಲತ್ ಅನ್ನೋ 1984ರಲ್ಲಿ ತೆರೆಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಈ ಸಿನಿಮಾ ನಮ್ಮ ಕನ್ನಡದ ಆಶಾ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಗಂಡ ಹೆಂಡತಿ ಇದು 2006ರಲ್ಲಿ ತೆರೆಕಂಡಿದ್ದ ಸಿನಿಮಾ ಇದು. ಮರ್ಡರ್ ಅನ್ನೋ 2004ರಲ್ಲಿ ತೆರೆಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಈ ಬಂಧನ ಇದು 2007ರಲ್ಲಿ ತೆರೆಕಂಡಿದ್ದ ಸಿನಿಮಾ ಇದು. ಬಗ್ಬನ್ ಅನ್ನೋ 2003ರಲ್ಲಿ ತೆರೆಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಡಬಲ್ ಟಕ್ಕರ್ ಇದು 2011ರಲ್ಲಿ ತೆರೆಕಂಡಿದ್ದ ಸಿನಿಮಾ ಇದು. ಸ್ಯಾಂಡ್ವಿಚ್ ಅನ್ನೋ 2006ರಲ್ಲಿ ತೆರೆಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಡನ್ ಡಣ ಡನ್ ಇದು ಕೂಡ 2011ರಲ್ಲಿ ತೆರೆಕಂಡಿದ್ದ ಸಿನಿಮಾ ಇದು. ಹುಮ್ ಕಿಸಿಕೋ ಕುಮ್ ನಹಿನ್ ಅನ್ನೋ 2002ರಲ್ಲಿ ತೆರೆಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಡಕೋಟಾ ಪಿಕ್ಚರ್ ಇದು 2012ರಲ್ಲಿ ತೆರೆಕಂಡಿದ್ದ ಸಿನಿಮಾ ಇದು. ಮಲಾಮಾಲ್ ವೀಕ್ಲಿ ಅನ್ನೋ 2006ರಲ್ಲಿ ತೆರೆಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಜಮ್ಕೈಸಿ ಚಿಂದಿ ಉಡಾಯಿಸಿ ಇದು 2009ರಲ್ಲಿ ತೆರೆಕಂಡಿದ್ದ ಸಿನಿಮಾ ಇದು. ದಿವಾನೆ ಉಸೆ ಪಾಗಲ್ ಅನ್ನೋ 2005ರಲ್ಲಿ ತೆರೆಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಅರಳಿದ ಹೂವುಗಳು ಇದು 1991ರಲ್ಲಿ ತೆರೆಕಂಡಿದ್ದ ಸಿನಿಮಾ ಇದು. ಜವಾನಿ ದಿವಾನಿ ಅನ್ನೋ 1972ರಲ್ಲಿ ತೆರೆಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಅಪೂರ್ವ ಸಂಗಮ ಇದು 1984ರಲ್ಲಿ ತೆರೆಕಂಡಿದ್ದ ಸಿನಿಮಾ ಇದು. ಜಾನಿ ಮೇರಾ ನಾಮ್ ಅನ್ನೋ 1970ರಲ್ಲಿ ತೆರೆಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಅನುಕೂಲಕ್ಕೊಬ್ಬ ಗಂಡ ಇದು 1990ರಲ್ಲಿ ತೆರೆಕಂಡಿದ್ದ ಸಿನಿಮಾ ಇದು. ಚೋರೋಕಾ ಗುಲ್ಮಾಲ್ ಅನ್ನೋ 1972ರಲ್ಲಿ ತೆರೆಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಆಶಯ ಬಲೆ ಇದು 1987ರಲ್ಲಿ ತೆರೆಕಂಡಿದ್ದ ಸಿನಿಮಾ ಇದು. ದೋ ಅಂಜಾನೆ ಅನ್ನೋ 1976ರಲ್ಲಿ ತೆರೆಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಆಸೆಗೊಬ್ಬ ಮೀಸೆಗೊಬ್ಬ ಇದು 1990ರಲ್ಲಿ ತೆರೆಕಂಡಿದ್ದ ಸಿನಿಮಾ ಇದು. ಗೋಲ್ಮಾಲ್ ಅನ್ನೋ 1979ರಲ್ಲಿ ತೆರೆಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. 5 ಇಡಿಯಟ್ಸ್ ಇದು 2011ರಲ್ಲಿ ತೆರೆಕಂಡಿದ್ದ ಸಿನಿಮಾ ಇದು. ದರ್ವಾಜಾ ಬಂದ್ ಕರೋ ಅನ್ನೋ 2006ರಲ್ಲಿ ತೆರೆಕಂಡ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ನೋಡ್ರಲ್ಲ ಗೆಳೆಯರೆ, ಇವಿಷ್ಟು ಬಾಲಿವುಡ್ನಿಂದ ಕನ್ನಡಕ್ಕೆ ರೀಮೇಕ್ ಆದ ಸಿನಿಮಾಗಳಾಗಿರ್ತವೆ. ನಾನು ಮೊದಲೇ ಹೇಳಿದಾಗೆ ಬಾಲಿವುಡ್ನಿಂದ ಕನ್ನಡಕ್ಕೆ ರೀಮೇಕ್ ಆಗಿರೋದು 51 ಸಿನಿಮಾಗಳು, ಕನ್ನಡದಿಂದ ಬಾಲಿವುಡ್ಗೆ ರೀಮೇಕ್ ಆಗಿರೋ ಸಿನಿಮಾಗಳು ಕೂಡ 51. ಆದರೆ ಈ ವಿಡಿಯೋದಲ್ಲಿ ಕೆಲವೊಂದು ಇನ್ಸ್ಪಿರೇಷನ್ ಸಿನಿಮಾಗಳನ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿದೆ. ಈ ಸಿನಿಮಾಗಳಲ್ಲಿ ನಿಮಗೆ ಇಷ್ಟವಾದ ಸಿನಿಮಾ ಯಾವುವು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.